ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಐಪಿಎಲ್ ಪಂದ್ಯಗಳ ಟಿಕೆಟ್ ದರಗಳ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಿದೆ. ಐಪಿಎಲ್ ಟಿಕೆಟ್ ದರ ಏರಿಕೆಯಲ್ಲಿ ಶಾಸಕ ಗಣಿಗ ರವಿಕುಮಾರ್ ಆಕ್ರೋಶ. ಬಡವರಿಗೂ ಸಿಗಲಿ ಟಿಕೆಟ್ ನೋಡುವ ಅವಕಾಶ ಎಂದ ಶಾಸಕರ ಆಗ್ರಹ. ಐಪಿಎಲ್ ಟಿಕೆಟ್ ಬ್ಲಾಕ್ ದಂಧೆ ಹಣ ಮಾಡುವ ಯಂತ್ರ ಎಂದ ಗಾಣಿಗ ರವಿಕುಮಾರ್. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೂಲಸೌಕರ್ಯದ ಕೊರತೆ ಶಾಸಕರ ಕಿಡಿ. ಟಿಕೆಟ್ ದರ ಬಡವರ ಕನಸಿಗೆ ಕೊಳ್ಳಿ, ಐಪಿಎಲ್ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ. ಐಪಿಎಲ್ ಟಿಕೆಟ್ ದರ ಏರಿಕೆ ಶಾಸಕ ಗಾಣಿಗ ರವಿಕುಮಾರ್ ಆಕ್ರೋಶ. ಬಡವರಿಗೂ ಸಿಗಲಿ ಕ್ರಿಕೆಟ್ ನೋಡುವ ಅವಕಾಶದಿಂದ ಶಾಸಕರ ಆಗ್ರಹ. ಐಪಿಎಲ್ ಟಿಕೆಟ್ ಬ್ಲಾಕ್ ದಂಧೆ ಹಣ ಮಾಡುವ ಯಂತ್ರ ಎಂದ ಗಾಣಿಗ ರವಿಕುಮಾರ್. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೂಲಸೌಕರ್ಯದ ಕೊರತೆ ಶಾಸಕರ ಕಿಡಿ. ಟಿಕೆಟ್ ದರ ಬಡವರ ಕನಸಿಗೆ ಕೊಳ್ಳಿ, ಐಪಿಎಲ್ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಐಪಿಎಲ್ ಪಂದ್ಯಗಳ ಟಿಕೆಟ್ ದರಗಳ ಬಗ್ಗೆ ಮಂಡ್ಯ ಶಾಸಕ ಗಾಣಿಗ ರವಿಕುಮಾರ್ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಟಿಕೆಟ್ಗಳನ್ನ ಕಪ್ಪು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆಗೆ ಮಾರಲಾಗ್ತಾ ಇದೆ. ಬಡವರು ಮತ್ತು ಸಾಮಾನ್ಯ ಅಭಿಮಾನಿಗಳಿಗೆ ಟಿಕೆಟ್ ಪಡೆಯುವುದು ದುಸ್ತರವಾಗ್ತಿದೆ ಎಂದು ಆರೋಪಿಸಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೂಲ ಸೌಕರ್ಯಗಳ ಕೊರತೆ ಇದೆ ಮತ್ತು ಪಂದ್ಯ ವೀಕ್ಷಿಸಲು ಬರುವವರಿಗೆ ಕುಡಿಯುವ ನೀರು ಸಹಿತ ಇರದ ಸೌಲಭ್ಯಗಳು ಒದಗಿಸುವಲ್ಲಿ ಆಡಳಿತ ಮಂಡಳಿ ವಿಫಲವಾಗಿದೆ ಎಂದು ದೂರಿದ್ದಾರೆ. ಶಾಸಕ ರವಿಕುಮಾರ್ ಅವರು ಟಿಕೆಟ್ಗಳನ್ನ ದುಬಾರಿ ಬೆಲೆಗೆ ಮಾರಾಟ ಮಾಡುವುದನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದು ತಿಳಿಸಿದ್ದು, ಐಪಿಎಲ್ ಪಂದ್ಯಗಳು ಬೆಂಗಳೂರಿನಲ್ಲಿ ನಡೆಯುತ್ತಿರುವುದು ಸಂತಸದ ವಿಷಯ. ಆದರೆ ಟಿಕೆಟ್ಗಳನ್ನ ಬ್ಲಾಕ್ನಲ್ಲಿ ಮಾರಲಾಗ್ತಾ ಇದೆ. ಮೂಲ ಬೆಲೆಗಿಂತ 10 ಪಟ್ಟು ಹೆಚ್ಚು ಹಣಕ್ಕೆ ಮಾರಾಟ ಮಾಡಲಾಗ್ತಾ ಇದೆ ಎಂದು ಕ್ರೀಡಾಂಗಣದಲ್ಲಿ ಮೂಲ ಸೌಕರ್ಯಗಳಿಲ್ಲ, ಕುಡಿಯುವ ನೀರು ಸಹಿತ ಇತರ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುತ್ತಿಲ್ಲ. ಇದು ಹಣ ಮಾಡುವ ಯಂತ್ರವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2 ಟಿಕೆಟ್ಗಳನ್ನ ಬಡ ಮಕ್ಕಳಿಗೆ ನೀಡಿದ ಉದಾಹರಣೆ ನೀಡಿದ ಅವರು, ಬಡವರಿಗೂ ಕ್ರಿಕೆಟ್ ನೋಡುವ ಅವಕಾಶ ಸಿಗಬೇಕು ಎಂದು ಪ್ರತಿಪಾದಿಸಿದ್ದು, ನನಗೆ ಸಿಕ್ಕ 2 ಟಿಕೆಟ್ಗಳನ್ನ ಬಡ ಹುಡುಗರಿಗೆ ನೀಡಿದ್ದೇನೆ. ಅವರಿಗೂ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ನೋಡಬೇಕೆಂಬ ಆಸೆ ಇರುತ್ತದೆ ಅಲ್ಲವೇ? ನನಗೆ ಟಿಕೆಟ್ ಬೇಕಾದರೆ ನಾನು ಹಣ ಕೊಟ್ಟು ಸರತಿ ಸಾಲಿನಲ್ಲಿ ನಿಂತು ಟಿಕೆಟ್ ಪಡೆಯಲು ಸಿದ್ಧನಿದ್ದೇನೆ. ಆದರೆ ಟಿಕೆಟ್ ಎಲ್ಲಿ ಸಿಗುತ್ತೆ ಎಂಬುದೇ ಪ್ರಶ್ನೆಯಾಗಿದೆ. ಶಾಸಕರು ಟಿಕೆಟ್ ಮಾರಾಟದ ವ್ಯವಸ್ಥೆಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು, ಇದು ಟಿಕೆಟ್ ಗ್ಯಾಂಬ್ಲಿಂಗ್ ನಂತಿದೆ. ನನ್ನ ಬಳಿ ಕಾರಣ ಹಣವಿರಬಹುದು, ಆದರೆ ಬಡ ಹುಡುಗನೊಬ್ಬ ಪಂದ್ಯ ನೋಡಬಾರದೆ? ಯಾವ ಬಡ ಹುಡುಗನಿಗೆ ಕೌಂಟರ್ಗಳಲ್ಲಿ ಟಿಕೆಟ್ ಸಿಗದೆ ಹೇಳಿ? ಕ್ರಿಕೆಟ್ ಅಭಿಮಾನವನ್ನು ದುಡ್ಡು ಮಾಡುವ ದಂಧೆಯನ್ನಾಗಿ ಪರಿವರ್ತಿಸಲಾಗುತ್ತಿದೆ. ಕನಿಷ್ಠ 40,000 ಆಸನಗಳಲ್ಲಿ 20,000 ಟಿಕೆಟ್ಗಳನ್ನಾದರೂ ಕೌಂಟರ್ಗಳಲ್ಲಿ ಮಾರಾಟ ಮಾಡಬೇಕು. ಬಡವರ ಮಕ್ಕಳಿಗೂ ಟಿಕೆಟ್ ಸಿಗಬೇಕು. ಅವರು ಕ್ರೀಡಾಂಗಣದಲ್ಲಿ ಕುಳಿತು ಪಂದ್ಯ ನೋಡಬೇಕು. ನಾನು ಗಲ್ಲಿ ಕ್ರಿಕೆಟ್ ಆಡುವ ಹುಡುಗರ ಪರ, ಬಡವರ ಪರ ಎಂದು ಹೇಳಿದ್ದಾರೆ. ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇರೋದಕ್ಕೆ ಭಾಳ ಸಂತೋಷ ಇದೆ, ಅಭಿಮಾನಿಗಳಿಗೆ ಭಾಳ ಇದೆ. ಆದರೆ ಒಂದು ನೋವಿನ ಸಂಗತಿ ಅಂದರೆ 1 to double ಟಿಕೆಟ್ ರೇಟ್ ಮಾಡೋದು, 5,000 ಟಿಕೆಟ್ನ ಆನ್ಲೈನಲ್ಲಿ ಬಿಟ್ಟು 5 ನಿಮಿಷ ಖಾಲಿ ಆಯಿತು ಅನ್ನೋದು. ಮಾಮೂಲಿ ಸಾರ್ವಜನಿಕರಿಗೆ ಟಿಕೆಟ್ ಸಿಗ್ತಾಯಿಲ್ಲ, ಸಿಗೋದೆಲ್ಲ ಬ್ಲ್ಯಾಕಲ್ಲಿ ಮಾರ್ತಾಯಿದ್ದಾರೆ. ಒಂದು. ಎರಡನೇದು, 500 ರೂಪಾಯಿ ಟಿಕೆಟ್ನ 3,000 ಟಿಕೆಟ್ನ 15,000, 60,000, 70,000 ಟಿಕೆಟ್ ರೇಟ್ ಇಟ್ಟು ಕನ್ನಡಿಗರಿಗೆ ದ್ರೋಹ ಮಾಡ್ತಾಯಿದ್ದಾರೆ. ಎರಡನೇದು. ಮೂರನೇದು, ಕುಡಿಯೋ ನೀರು ಕೊಡ್ತಾಯಿಲ್ಲ. ಮೊನ್ನೆ ಎಲ್ಲ ಜನಗಳು ನಮ್ಮನ್ನ ಸಾಯಿಸ್ಬಿಡ್ತೀರ ನೀವು ಕುಡಿಯೋ ನೀರು ಕೊಡೋದೇನೆ. ಒಂದು ಕನಿಷ್ಠ ಮೂಲ ಸೌಕರ್ಯನೂ ನೀವು ಒದಗಿಸಲ್ಲ ಅಂತ ಹೇಳಿದ್ರೆ, ಅಂದರೆ ನೀವು ಇದನ್ನು ದುಡ್ಡು ಮಾಡೋ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಐಪಿಎಲ್ ಶುರುವಾಗಿದೆ, ಮೂಲಭೂತ ಸೌಕರ್ಯಗಳಿಲ್ಲ, ಕುಡಿಯೋ ನೀರಿಲ್ಲ ಅನ್ನೋ ಒಂದು ಆರೋಪ ನೋಡ್ರಿ. ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇರೋದಕ್ಕೆ ಭಾಳ ಸಂತೋಷ ಇದೆ, ಅಭಿಮಾನಿಗಳಿಗೆ ಭಾಳ ಇದೆ. ಆದರೆ ಒಂದು ನೋವಿನ ಸಂಗತಿ ಅಂದರೆ 1 to double ಟಿಕೆಟ್ ರೇಟ್ ಮಾಡೋದು, 5,000 ಟಿಕೆಟ್ನ ಆನ್ಲೈನಲ್ಲಿ ಬಿಟ್ಟು 5 ನಿಮಿಷ ಖಾಲಿ ಆಯಿತು ಅನ್ನೋದು. ಮಾಮೂಲಿ ಸಾರ್ವಜನಿಕರಿಗೆ ಟಿಕೆಟ್ ಸಿಗ್ತಾಯಿಲ್ಲ, ಸಿಗೋದೆಲ್ಲ ಬ್ಲ್ಯಾಕಲ್ಲಿ ಮಾರ್ತಾಯಿದ್ದಾರೆ. ಒಂದು. ಎರಡನೇದು, 500 ರೂಪಾಯಿ ಟಿಕೆಟ್ನ 3,000. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನ್ಯೂಸ್ ಡೆಸ್ಕ್ ಇಂದ ವಿಜಯ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಹೇಳಿ, ಏನಿರ್ಬೋದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಏನು ಐಪಿಎಲ್ ಅನ್ನೋದೊಂದು ಇಂಡಿಯಾ ಅಂದ್ರೆ ಭಾರತದಲ್ಲಿ ನಡೆಯೋದು ಐಪಿಎಲ್ ಮಾತ್ರ ತುಂಬಾ ಎಲ್ಲ ಪ್ರೇಕ್ಷಕರು, ಕ್ರಿಕೆಟ್ ಪ್ರೇಕ್ಷಕರಿಗೆ ಒಂದು ತುಂಬಾ ಕುತೂಹಲಕಾರಿಯಾದಂತಹ ಒಂದು ಪಂದ್ಯನೇ ಆಗ್ಬೋದು. ಅದರಲ್ಲಿ ಐಪಿಎಲ್ ಮ್ಯಾಚ್ ಅಂತ ಬಂದಾಗ ತುಂಬಾ ರೀತಿಯಲ್ಲಿ ದುಡ್ಡು ಮಾಡ್ಕೊಳ್ತಾರೆ. ಅದಲ್ಲದೆ ಈಗ ಏನು
ಶಾಸಕ ಗಾಣಿಗ ರವಿಕುಮಾರ್ ಏನು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತ ಅಂದ್ರೆ IPL ಟಿಕೆಟ್ ದರ ನಿಗದಿ ಮಾಡೋದಲ್ಲದೆ ಅದನ್ನ ಹೆಚ್ಚಿನ ದರಕ್ಕೆ ಕೂಡ ಸೇಲ್ ಮಾಡ್ತಾ ಇದ್ದಾರೆ. ಅದಲ್ಲದೆ ಇದನ್ನ ಕೂಡ ಬಡವರಿಗೆ ಅಂದ್ರೆ IPL ಟೂರ್ನಮೆಂಟ್ ಅಂತ ಬಂದ ತಕ್ಷಣ ಎಲ್ಲರೂ ತುಂಬಾ ಅಂದ್ರೆ ಬಡವರಿಂದ ಮಧ್ಯಮ ವರ್ಗ, ಶ್ರೀಮಂತ ವರ್ಗ ಅದರದ್ದೇ ಆದಂತ ಒಂದು ಫ್ಯಾನ್ ಬೇಸ್ ಇದೆ. ಅಂದ್ರೆ ಪ್ರೇಕ್ಷಕರು ನೋಡುವಂತಹ ಒಂದು ರೀತಿನೇ ಬೇರೆ ಆಗಿರುತ್ತೆ. ಸೊ ಅದ್ರ ಆ ಕಾರಣದಿಂದಾಗಿ ಬಡವರು ಕೂಡ ಈ ಒಂದು IPL ಟೂರ್ನಮೆಂಟ್ ನ ನೋಡ್ಬೇಕು ಅನ್ನೋ ತುಂಬಾ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಅಂದ್ರೆ ಇದು ವರ್ಷಕ್ಕೆ ಒಮ್ಮೆ ಬರೋದ್ರಿಂದ ಇದು ತುಂಬಾ ಹೆಚ್ಚಿನ ಒಂದು ಆಸಕ್ತಿ ತೋರಿರ್ತಾರೆ. ಅದರಲ್ಲಿ ಏನು ಟಿಕೆಟ್ ಬೆಲೆ ಅಂತ ಬಂದಾಗ ಇವ್ರು ಏನ್ ಹೇಳಿದ್ರು, ಬಡವರಿಗೆ ಯಾಕೆ ನಿಗದಿತ ದರದಲ್ಲಿ ಸಿಗ್ತಾ ಇಲ್ಲ ಅಂತ ಅಂದ್ರೆ ಒಂದು ₹1,000 ಇದೆ ಅಂತ ಅಂದ್ರೆ ಅದಕ್ಕೆ ಡಬಲ್ ಮಾಡ್ಬಿಟ್ಟು ಹೆಚ್ಚಿಗೆ ಮಾಡ್ತಾರೆ ಆ ಟಿಕೆಟ್ ಬೆಲೆಯನ್ನ. ಅಂದ್ರೆ 1,000 ಇದ್ರೆ 1,500, 2,000 ಅಥವಾ 3,000 ಅಂತ ಇನ್ನು ತುಂಬಾ ಜಾಸ್ತಿ ಬೆಲೆಯನ್ನ ಮಾಡ್ತಾರೆ. ಸೊ ಅದರಿಂದ ಬಡವರಿಗೆ ಟಿಕೆಟ್ ಸಿಗ್ತಾ ಇಲ್ಲ. ಅಂದ್ರೆ ಅವ್ರಿಗೂ ಕೂಡ ನೋಡುವಂತ ಇಂಟ್ರೆಸ್ಟ್, ಆಸಕ್ತಿ ಇರುತ್ತೆ. ಆ ಕಾರಣದಿಂದಾಗಿ ಬಡವರು ಕೂಡ ನೋಡೋಕೆ ಬಂದಿರ್ತಾರೆ. ಆದ್ರೆ ಅವರಿಗೆ ಟಿಕೆಟ್ ದರ ಹೆಚ್ಚಿರುವಂತ ಕಾರಣದಿಂದಾಗಿ ಅವರು ನೋಡಕ್ ಆಗ್ತಿರಲ್ಲ. ಅಂಡ್ ಇನ್ನೊಂದು ಏನು ಅಂತ ಅಂದ್ರೆ ಇದು ಶ್ರೀಮಂತ ವರ್ಗದವರೇ ಕೂಡ ತುಂಬಾ ಖರೀದಿ ಮಾಡ್ತಾರೆ. ಯಾಕಂದ್ರೆ ಎಷ್ಟೇ ಹಣ ಹೆಚ್ಚಿಗೆ ಟಿಕೆಟ್ ಬೆಲೆ ಹೆಚ್ಚು ಮಾಡಿದ್ರೆ ಶ್ರೀಮಂತ ವರ್ಗದವರು ನೋಡ್ತಾರೆ. ಆದ್ರೆ ಬಡವರಿಗೆ ಈ ರೀತಿ ಆಗಲ್ಲ. ಅವರಿಗೆ ನೋಡೋಕೆ ಅವರಿಗೆ ಬೇಕಾದಂತ ಒಂದು ವ್ಯವಸ್ಥೆ ಕಲ್ಪಿಸ್ಬೇಕು ಅಂತ ಅಂದ್ರೆ ಅವರಿಗೆ ಕೈಗೆಟುಕುವ ದರದಲ್ಲಿ ಏನೋ ಟಿಕೆಟ್ ದರವನ್ನ ನಿಗದಿ ಮಾಡ್ಬೇಕು ಅನ್ನೋದು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದಲ್ಲದೆ ಇನ್ನ ಸ್ಟೇಡಿಯಂ ಒಳಗಡೆ ಏನು ಕ್ರೀಡಾಂಗಣ ಒಳಗಡೆ ಏನು ಮೂಲ ಸೌಕರ್ಯಗಳ ಕೊರತೆ ತುಂಬಾ ಎತ್ತು ಕಾಣ್ತಾ ಇದೆ ಅಂತ ಕೂಡ ಹೇಳ್ತಿದ್ದಾರೆ, ಆರೋಪ ಮಾಡ್ತಿದ್ದಾರೆ. ಏನು ಪಂದ್ಯವನ್ನ ವೀಕ್ಷಣೆ ಮಾಡೋಕೆ ಬರುವಂತಹ ಶಿಕ್ಷಕರು ಅಥವಾ ಪ್ರೇಕ್ಷಕರು ಏನಿದ್ದಾರೆ ಅವರಿಗೆ ಕುಡಿಯೋಕೆ ನೀರು ಹಾಗೂ ಏನು ಟಾಯ್ಲೆಟ್ ಸೌಲಭ್ಯ ಆಗಿರ್ಬೋದು, ಶೌಚಕ್ಕೆ ಹೋಗುವಂತ ಸಂದರ್ಭ ಆ ಒಂದು ಸೌಲಭ್ಯಗಳು ಕರೆಕ್ಟ್ ಆದ ಸರಿಯಾದ ರೀತಿನಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿರುವಂತ ಆಡಳಿತ ಮಂಡಳಿ ಏನಿದೆ ಅದು ಮೂಲಭೂತ ಸೌಕರ್ಯನ ಒದಗಿಸೋದ್ರಲ್ಲಿ ವಿಫಲ ಆಗ್ತಾ ಇದೆ. ಇದನ್ನ ನೋಡ್ಕೊಂಡು ಆಡಳಿತ ಮಂಡಳಿ ಏನಿದೆ ಅದು ವಿಫಲ, ಆ ಒಂದು ವ್ಯವಸ್ಥೆನ ಸರಿಯಾಗಿ ಕಲ್ಪಿಸ್ಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಅದಲ್ಲದೆ ಇನ್ನು ಟಿಕೆಟ್ ಅಂತ ಬಂದಾಗ ಹೆಚ್ಚಿನ ವಿಚಾರವಾಗಿ ಟಿಕೆಟ್ ನಲ್ಲಿ ಸ್ವಲ್ಪ ಕಾಂಟ್ರವರ್ಸಿ ಆಗ್ತಾ ಇರುತ್ತೆ. ಅಂದ್ರೆ ಟಿಕೆಟ್ ನಾವು ಏನು ಫಿಕ್ಸ್ಡ್ ಪ್ರೈಸ್ ಅಂತ ಇರುತ್ತೆ, ಒಂದು ಪ್ರೈಸ್ ಅಂತ ಈಗ ₹1,000 ಅಂತ ಬಂದ್ರೆ ಅದನ್ನ ಜಾಸ್ತಿಯಾಗಿ ಮಾಡುವಂತದ್ದು ಅದು ಕೂಡ ಒಂದ್ ಸ್ವಲ್ಪ ಬಡವರಿಗೆ ಅಥವಾ ಮಧ್ಯಮ ವರ್ಗದವರಿಗೆ ಒಂದು ಹೊರೆ ಆಗುತ್ತೆ. ಅದರಿಂದ ಅವರು ಕೂಡ ಟೂರ್ನಮೆಂಟ್ ನೋಡಕ್ ಆಗಲ್ಲ ಅನ್ನೋದು. ಇನ್ನದು ಬಿಟ್ರೆ ಇನ್ನೊಂದು ಟಿಕೆಟ್ ನ ಬ್ಲಾಕ್ ನಲ್ಲಿ ಕೂಡ ಮಾರ್ತಾ ಇರ್ತಾರೆ. ಅಂದ್ರೆ ಮೂಲ ಬೆಲೆ ಏನಿದ್ರೆ ಈಗ ನಾವು ಅಂದಾಜಾಗಿ ತಗೊಳ್ಳೋದಾದ್ರೆ ₹1,500 ಅನ್ನೋ ಒಂದು ಏನು ಪ್ರೈಸ್ ಟಿಕೆಟ್ ಇರುತ್ತೆ, ಅದನ್ನ ಇನ್ನು ಟ್ರಿಬಲ್ ಮಾಡ್ತಾರೆ. ಅಂದ್ರೆ 4 ಪಟ್ಟು ಅಥವಾ 3 ಪಟ್ಟು 4 ಪಟ್ಟು ಮಾಡಿ ಆ ಒಂದು ಟಿಕೆಟ್ ನ 5,000 ಅದಕ್ಕಿಂತ ಹೆಚ್ಚಿಗೆ ಕೂಡ ಬ್ಲಾಕ್ ನಲ್ಲಿ ಮಾಡ್ತಾರೆ. ಇದಕ್ಕೆ ಹೆಚ್ಚಿನ ಒಂದು ಏನು ತುಂಬಾ ಜನ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅಂದ್ರೆ ಅದಕ್ಕೆ ಬರುವಂತ ಪ್ರೇಕ್ಷಕರು ಆಕ್ರೋಶನ ವ್ಯಕ್ತಪಡಿಸ್ತಾರೆ. ಅದಲ್ಲದೆ ಇನ್ನು ಬಡ ಮಕ್ಕಳಿಗೆ ಏನು ಹೇಳಿರ್ತಾರಲ್ಲ ಟಿಕೆಟ್ ನೀಡುವ ಅಂದ್ರೆ ಕ್ರಿಕೆಟ್ ಟೂರ್ನಮೆಂಟ್ ನ ನೀಡುವಂತ ಅವಕಾಶ ಇದ್ರೂ ಕೂಡ ಅವರಿಗೂ ಕೂಡ ಸಿಗ್ಬೇಕು. ಅಂದ್ರೆ ಎಲ್ಲಿ ಅಂದ್ರೆ ಶ್ರೀಮಂತ ವರ್ಗ ಅಲ್ಲದೆ ಮಧ್ಯಮ ವರ್ಗ ಕೂಡ ಬಡ ವರ್ಗದವರು ಕೂಡ ಏನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ. ಅದರಿಂದ ಆದ ಕಾರಣವಾಗಿ ಅವರಿಗೂ ಕೂಡ ನೋಡುವಂತ ಅವಕಾಶ ಬೇಕು. ಆ ಟಿಕೆಟ್ ಅನ್ನ ಕೂಡ ಅವರಿಗೆ ಯಾವ್ದು ಸರಿಯಾದ ರೀತಿಯಲ್ಲಿ ಅವರಿಗೆ ಕೈಗೆಟುಕುವ ದರದಲ್ಲಿ ನೀಡಬೇಕು ಅಂತ ಕೂಡ ಇವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶಾಸಕ ಗಾಣಿಗ ರವಿಕುಮಾರ್ ಯಾರಿದ್ದಾರೆ ಅವರು. ಸೊ ಇದ್ರ ಬಗ್ಗೆ ಇನ್ನ ಏನು ಅಲ್ಲಿನ ಮಂಡಳಿ ಏನು ತೀರ್ಮಾನ ತಗೋಬೇಕು ಅನ್ನೋದು ಕೂಡ ಹೇಳಿದೆ. ಅದಲ್ಲದೆ ಈಗ ಕನಿಷ್ಠ ಏನು ಟಿಕೆಟ್ ಮಾರಾಟ ವ್ಯವಸ್ಥೆನಲ್ಲಿ ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಈಗ ಟಿಕೆಟ್ ಒಂದು ಗ್ಯಾಮ್ಲಿಂಗ್ ತರ ಆಗ್ತಾ ಇದೆ. ಅಂದ್ರೆ ಟಿಕೆಟ್ ಸರಿಯಾದ ರೀತಿನಲ್ಲಿ ಏನು ಹಂಚಿಕೆ ಆಗ್ತಾ ಇಲ್ಲ. ಅದನ್ನ ಮನ ಬಂದಂತೆ ಏನು ಮೇನ್ ಯಾರು ಟಿಕೆಟ್ ಹಂಚುತ್ತಾರೆ ಅವರಿಂದ ಎರಡನೇವರು ತಗೊಂಡು ಅದರಿಂದ ಮತ್ತೆ ಅವರು ಇನ್ನು ಡಬಲ್ ಪ್ರೈಸ್ಗೆ ಏನೋ ಪ್ರೈಸ್ ನ ಫಿಕ್ಸ್ ಮಾಡಿ ಮಾರಾಟ ಮಾಡ್ತಾರೆ. ಅಂದ್ರೆ ಕನಿಷ್ಠ ಅಂದ್ರೆ 20 ಅಂದ್ರೆ ಒಂದು VIP ಅಥವಾ ಕಾಮನ್ ಟಿಕೆಟ್, VIP, VVIP ಈ ತರ 3 ವರ್ಗದ ಟಿಕೆಟ್ ಇರುತ್ತೆ. ಅದಕ್ಕೆ ಆದಂತ ನಿಗದಿತವಾದಂತ ದರವನ್ನ ಫಿಕ್ಸ್ ಮಾಡಿರ್ತಾರೆ. ಇನ್ನು VIP, VVIP ಅಂತ ಬಂದಾಗ 20,000 ಅಂದ್ರೆ 20,000 ಟಿಕೆಟ್ ಆದ್ರೂ ಕೌಂಟರ್ ನಲ್ಲಿ ಮಾರಾಟ ಮಾಡಕ್ಕೆ ಸಿಗ್ತಾರೆ. ಸೊ ಏನು ಅಂದ್ರೆ 40,000 ಆಸನಗಳಲ್ಲಿ ಟಿಕೆಟ್ ಗಳ ಏನ್ ಬಂದಿರುತ್ತೆ 20,000 ಟಿಕೆಟ್ ಆದ್ರೂ ಕೌಂಟರ್ ಅಲ್ಲಿ ಮಾರಾಟ ಮಾಡ್ಬೇಕು. ಆದ್ರೆ ಅಲ್ಲಿ ₹20,000 ಟಿಕೆಟ್ ಗಳಿಗಿಂತ ಕಡಿಮೆ ಇರುತ್ತೆ ಕೌಂಟರ್ ನಲ್ಲಿ. ಹಾಗಾಗಿ ಕೌಂಟರ್ ನಲ್ಲಿ ಏನು ಟಿಕೆಟ್ ತಗೊಂತಾರಲ್ಲ ಅವರಿಗೆ ಅಲ್ಲಿ ಹೊಡೆತ ಬೀಳುತ್ತೆ. ಯಾಕಂದ್ರೆ ಅವರು ಬ್ಲಾಕ್ ಅಲ್ಲಿ ತಗೊಂಡು ಮಾರಿರೋ ಕಾರಣದಿಂದಾಗಿ ಈ ಒಂದು ಟಿಕೆಟ್ ಗೆ ಸ್ವಲ್ಪ ಅಭಾವ ಆಗ್ತಾ ಇದೆ. ಅಂದ್ರೆ ಬಡ ಮಕ್ಕಳು ಅಥವಾ ಬಡವರಿಗೆ ಅವರೆಲ್ಲ ನೋಡುವಂತ
ಏನು ಮ್ಯಾಚ್ ನೋಡ್ಬೇಕಲ್ಲ ಹಾಗಾಗಿ ಸೊ ಏನು ಶಾಸಕ ಗಣಿಗ ರವಿಕುಮಾರ್ ಅವರು ಏನಿದ್ದಾರೆ ಅವರು ಈ ಒಂದು ಇಲ್ಲಿನ ಏನು ಅವ್ಯವಸ್ಥೆಯನ್ನ ಕುರಿತು ಈ ರೀತಿ ಟೀಕೆಯನ್ನ ಮಾಡಿದ್ದಾರೆ. ಏನು ಅಲ್ಲಿ ಸರಿಯಾದ ರೀತಿ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಬೇಕು ಅಂತ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತುಷ, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ ವಿಜಯ್. ಸ್ಟೇಡಿಯಂನ ಅನ್ನೋದು ನನ್ನ ಪ್ರಶ್ನೆ. ನೀವು ದುಡ್ಡು ತಗೋತಾ ಇದ್ದೀರಾ, ಇಲ್ಲ ನೀವು ಆಡಿಸಿ, ನಮಗೂ ಖುಷಿ, ಎಲ್ಲರಿಗೂ ಅಭಿಮಾನಿಗಳಿಗೆ ಸಂತೋಷ ಆಗ್ತಾಯಿದೆ, ಬೆಂಗಳೂರು ಹೆಸರಿದೆ, ಎಲ್ಲ ಒಪ್ಕೊಳ್ಳೋಣ. ಕನಿಷ್ಠ ನೀರು ಕೊಡಬೇಕಲ್ಲ, 50 ರೂಪಾಯಿ ನೀರು ಕೊಡಬೇಕಲ್ಲ. 3,000 ರೂಪಾಯಿ ಟಿಕೆಟ್, ಮಿನಿಮಮ್ 3,000 ತಗೋತಾ ಇದ್ದೀರಾ. ಆ 3,000 ಕೊಟ್ಟೋದನಿಗೆ ನೀರು ಕೊಡಲ್ಲ, ಏನು ಮಾಡ್ತಾಯಿದ್ದಾರೆ? ಅದನ್ನು ಫಸ್ಟು KC ಅವರ, ಇಲ್ಲ DNA ಅವರ, ಅಥವಾ ಫ್ರ್ಯಾಂಚೈಸಿಯವರ, ಅಥವಾ IPL ನಡೆಸ್ತಾ ಇರೋರು ಯಾರು? ಫಸ್ಟ್ ನೀರು ಕೊಡಿ. ನೀವು ಏನು ಮಾತಾಡಿದ್ರು ಅಡ್ವರ್ಟೈಸ್ಮೆಂಟ್ ಕೊಡ್ತಾಯಿದ್ದೀವಿ ಅನ್ನೋ ದುರಹಂಕಾರದಿಂದ ಎಲ್ಲ ನಮ್ಮ ಕೈಯಲ್ಲೇ ಇದೆ ಅನ್ನೋ ಥರ ಮಾಡೋದನ್ನು ಬಿಟ್ಟು ಸಾರ್ವಜನಿಕರಿಗೆ ಈಗ ನೆಕ್ಸ್ಟ್ ಭಾನುವಾರ ಮ್ಯಾಚ್ ಇದೆ CSK ವರ್ಷ, ಅದಕ್ಕಾದರೂ ಒಳ್ಳೆ ನೀರು ಕೊಡಿ. ಫಸ್ಟ್ ಜನಗಳಿಗೆ ನೀರು ಕೊಡಿ, ನೀರು ಕೊಡದೆ ಸಾಯಿಸಬೇಡಿ. ನೀವು ಬರೀ ದುಡ್ಡು ಮಾಡಿಕೊಂಡು ನೀವು ಮಜಾ ಮಾಡೋದಕ್ಕೆ ಕ್ರಿಕೆಟ್ ಟೂರ್ನಮೆಂಟಿನ ಕನ್ನಡದ ನೆಲನ ಬಳಸ್ಕೊಳ್ಳೋದಕ್ಕಲ್ಲ. ನೀವು ಮಾಡಿ ನಡೆಸಿ, ನಾವು ಬರ್ತೀವಿ, ನಾವು ದುಡ್ಡು ಕೊಟ್ಟು ನೋಡ್ತೀವಿ, ನಾವೇನು ಅದ್ರ ಬಗ್ಗೆ ಇಲ್ಲ ಅಂತ ಹೇಳಲ್ಲ. ಆದರೆ ಮೂಲಭೂತ ಬಾತ್ರೂಮ್ ಇಲ್ಲ, ಕುಡಿಯೋ ನೀರು ಕೊಡಲ್ಲ. ಒಂದು ಸಣ್ಣ 1000 ಜನ ನೋಡಿಸಿದ್ರೇ ಟಾಯ್ಲೆಟ್ಗಳನ್ನ ತರಿಸಿ ಇಟ್ಟು, ನೀರು ಬಾಟ್ಲುಗಳನ್ನ ಇಟ್ಟು, ನಮ್ಮ ಪಾಪ ಎಂತೆಂಥ ಬಡವರು ಪ್ರೋಗ್ರಾಮ್ ಮಾಡೋದ್ರಲ್ಲೇ ನಡೆಸ್ತಾರೆ. ಹುಡುಗರು ಏರಿಯಾ ಗಲ್ಲಿಗಳಲ್ಲಿ ಕ್ರಿಕೆಟ್ ಮಾಡೋತವಲ್ಲೇ ನೀರು ಬಾಟ್ಲುಗಳನ್ನ ಇಟ್ಕೊಂಡು ಕ್ಯಾನ್ ಇಟ್ಕೊಂಡು ಕಾಯ್ತಾರೆ. 50,000 ಜನ ಬರ್ತಾರೆ. ಏನು ಹುಡುಗಾಟ ಆಡ್ತಾ ಇದ್ದೀರಾ ನೀವು? ಇದು ಎಚ್ಚರಿಕೆ ಅನ್ಕೋತೀರಾ, ಏನು ಅನ್ಕೊಳ್ತೀರಾ? ಫಸ್ಟ್ ಕುಡಿಯೋ ನೀರು ಕೊಡ್ರಿ ಜನಕ್ಕೆ. ಮಿಷಿನ್ ಮಾಡ್ಕೊಂಡಿದ್ದೀರಾ. ಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ನಡೆಯೋದನ್ನ IPL ಶುರುವಾಗಿದೆ. ಮೂಲಭೂತ ಸೌಕರ್ಯಗಳಿಲ್ಲ, ಕುಡಿಯೋಕೆ ನೀರಿಲ್ಲ.